ನಮ್ಮ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಯಾರಲ್ಲಿ ಪ್ಲೀಸ್ ಸಮಾಧಾನ. ನಾನು ನಿಮ್ಮ ಪ್ರೀತಿಯ ತರುಣ್ ಮಾತಾಡ್ತಾ ಇದ್ರು. ಇವತ್ತೇನಂತಂದ್ರೆ ಸ್ಪೆಷಲ್ ರೀ, ಚಿಕ್ಲೆ ಪಾಲ್ಸಿ ಹೋಗೋ ರೂಟ್ ಒಳಗೆ ಯಾವ್ಯಾವ ಪ್ಲೇಸ್ ಸಿಗ್ತಾವಲ್ಲ ಅವೆಲ್ಲ ಪ್ಲೇಸ್ನ ನೋಡ್ಕೊಂಡು ಹೋಗ್ಬೇಕಂತ ವಿಚಾರ ಮಾಡಿ ಇವತ್ತು. ಅದ್ರಾಗ ವೆದರ್ನು ಭಾರಿ ಐತಿ. ಇವತ್ತು ಸಣ್ಣಗೆ ಮಳೆ ಹತ್ತೈತಿ, ಭಾಳ ಅಂದ್ರೆ ಬಾಳ್ಕೆಟ್ ಮಜಾ ಅನ್ಸಕ್. ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಇವತ್ತು ಚಿಕ್ಲೆ ಪಾಲ್ಸಿಗೆ ಐತಲ್ರಿ, ಇದು ಅಂಬಾರಿ ಒಳಗೆ ಹೊಂಟಿವ್ರಿ. ಇದೆ ನೋಡ್ರಿ ಇವತ್ತು ನಮ್ದು ಅಂಬಾರಿ. ನಾನು ನಮ್ಮ ದೋಸ್ತ ಹೊಂಟಿವಿ. ಅದ್ರ ಜೊತೆಗೆ ಸೇಫ್ಟಿಗೆ ಅಂತೇಳಿ ಹೆಲ್ಮೆಟ್ ಯೂಸ್ ಮಾಡಾಕ್ತೀವಿ. ನೀವು ಕೂಡ ಯಾರ ಬೈಕ್ ಮೇಲೆ ಹೊಂಟ್ರ ಹೆಲ್ಮೆಟ್ ಯೂಸ್ ಮಾಡಿರಿ, ಹೇಳ್ದಂಗೆ ಫಾಲೋ ಮಾಡಬೇಕು. ಕಿವಿ ಮಾತು ಏನಂದ್ರೆ ರೀ, ಬೈಕ್ ರೈಡ್ ಮಾಡೋ ಮುಂದೆ ಎಲ್ಲರೂ ಹೆಲ್ಮೆಟ್ ಯೂಸ್ ಮಾಡಿರಿ. ಯಾಕಂದ್ರೆ ನಮ್ಮ ಲೈಫ್ ಭಾಳ ಇಂಪಾರ್ಟೆಂಟು. ಹೆಲ್ಮೆಟೇ ಇರಬೇಕು ಜೀವನದಾಗ. ನಿನ್ನ ಮನಸ್ಸು ದೊಡ್ಡದು, ನೀನು ಆ ಥರ. ಏನೋ ಬ್ರದರ್ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಗಾಡಿ ಸೆಕ್ಷನ್ ಐತ್ರಿ. ಗಾಡಿ ಸ್ವಲ್ಪ ದೊಡ್ಡ ದೊಡ್ಡ ಬರಬೇಕು. ನಮ್ದರ ಸಣ್ಣ ಗಾಡಿ ಐತಿ, ಬಟ್ ನಮ್ಮ ಸಣ್ಣ ಗಾಡಿ ದೊಡ್ಡ ಗಾಡಿ ಏನು ನುಗ್ಗಿತೈತ್ರಿ. ನನಗಂತೂ ಈ ಟ್ರಾವೆಲಿಂಗ್ ಭಾಳ ಅಂದ್ರೆ ಭಾಳ ಥ್ರಿಲ್ಲಿಂಗ್ ಕೊಡಾಕತ್ರಿ. ಗಾಡಿ ಈ ಪರಿ ಸ್ಪೀಡ್ ಹೊಡ್ಯಾಕಿಲ್ಲ. ಈ ಬೈಕ್ ರೈಡ್ ಒಳಗೆ ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಅನ್ಸಾಕತಿ. ಜರ್ನಿ ಭಾಳ ದೂರ ಆಗೈತ್ರಿ. ಜರ್ನಿ ಭಾಳ ದೂರ ಇಲ್ಲ, ಸ್ವಲ್ಪ ಐತಿ. ನಗು ಬರ್ಲಿಲ್ವಾ? ಜರ್ನಿ ಬ್ರೇಕ್ ತೊಗೊಂಡಿವ್ರಿ. ಸ್ವಲ್ಪ ಹೊಟ್ಟಿಗೆ ಏನಾರ ತಿನ್ಬೇಕಂತೇಳಿ ಸ್ನ್ಯಾಕ್ಸ್ ತಂದಿದ್ವಿ, ಅದಕ್ಕಂತೇಳಿ ಚಿಪ್ಸ್ ತಂದಿದ್ವಿ. 5 hours ಜರ್ನಿ, ನಮ್ಮ ಹೊಟ್ಟೆ ಪಾಡು ನಾವು ನೋಡ್ಕೋಬೇಕಲ್ವ ತಾತ. ತೆಗಿರಿ ಮತ್ತೆ ಪ್ರಸಾದ ಪ್ಯಾಕೆಟ್. ವಾಪಸ್ ಇಲ್ಲೊಂದು ಪಾಂಡ್ರ ಐತಿ, ಇನ್ನೊಂದು ತಿಂದು ಹೋಗ್ಬೇಕಂತೇಳಿ ಗಾಡಿ ನಿಂದಿರ್ತೀವ್ರಿ. ತಿನ್ನಕ್ಕೆ ಸ್ಟಾರ್ಟ್ ಮಾಡಿವ್ರಿ ಚಿಪ್ಸ್. ಬಟ್ ಇನ್ನೊಂದು ಕಿವಿ ಮಾತು ಏನು ಹೇಳ್ತೀವಿ ಅಂದ್ರೆ ರೀ, ಚಿಪ್ಸ್ ಮತ್ತು ತಿಂದ್ಮೇಲೆ ಮತ್ತು ಪಾಂಟ ಕುಡಿದ್ಮೇಲೆ ನಾವು ಮಾತ್ರ ಇದು ಓಡಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ. ನಾವು ಏನು ಹೋಗ್ಬೇಡ್ರಿ. ಪ್ಲಾಸ್ಟಿಕ್ನ ನಮ್ಮ ಬ್ಯಾಗ್ನ ಹಾಕೊಂಡು ಹೋಗಿ ವಾಪಸ್ ಒಂದು ಕಡೆ ಹೋಗಿತೀವಿ. ಸೊ ನೀವು ಯಾರು ಕೂಡ ಬಂದಾಗ ಚಿಪ್ಸ್ ಆಗಲಿ ಏನೋ ಪ್ಲಾಸ್ಟಿಕ್ ವಸ್ತು ಆಗಲಿ ತಿಂದು ಕೇಶಿಂದ ಹಿಂಗೆ ನಡು ಹಿಂಗೆ ಫಾರೆಸ್ಟ್ ಒಳಗೆ ಊದು ಹೋಗ್ಕೋಬೇಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಪ್ಲಾಸ್ಟಿಕ್ ಅಷ್ಟು ಈಸಿಯಾಗಿ ಕೊಡಲ್ರಿ. ಅದ್ರ ಸಂಬಂಧ ಈಗ ಫಾರೆಸ್ಟ್ ಎಲ್ಲ ನಾವಾಗೆ ಹಾಳು ಮಾಡಿದಂಗೆ ಆಕೈತಿ. ಸ್ಪ್ರೈಟು, ಚಿಪ್ಸು, ಫಾಂಟಾ. ಗೋವಾ ಇಲ್ಲಿಂದ ಭಾಳಾದ್ರೂ ಒಂದು 40 ಕಿಲೋಮೀಟ್ರ್ ಉಳಿದೈತ್ರಿ. ಅಷ್ಟು ದೂರ ಬಂದೀವಿ ನಾವು ಬೆಳಗಾವಿಂದ. ಇನ್ನು ವಾಪಸ್ ನಮ್ಮ ಬ್ಯಾಗ್ನ ಹಾಕೊಂಡು ಕೆಶಿಂದ ಆ ಕಡೆ ಹೋಗಿತೀವಿ. ಬ್ಯಾಗ್ನ ಹಾಕೊಂಡ್ವಿ ಪ್ಲಾಸ್ಟಿಕ್. ನೀವು ಹಂಗೆ ಯೂಸ್ ಮಾಡಿರಿ. ಹೋಗೊಂಬಂದಿರಿ, ವ್ಯೂ ಪಾಯಿಂಟ್ ನೋಡ್ಬೇಕಂತೇಳಿ ಬಂದ್ವಿ. ಬಟ್ ಇನ್ನೂ ಅಲ್ಲಿ ಹೋಗಿಲ್ಲ, ಆದರೂ ಇಲ್ಲೇ ಇದೀವಿ. ಇಲ್ಲಿಂದ ನೋಡಾಕತ್ತೀವಿ. ಗುಡ್ಡದ ಮೇಲೆಲ್ಲ ಮೋಡೆಲ್ಲ ಬಾಳ್ಕಟ್ ಕಾಣಕ್ತಾವ, ಎಲ್ಲ ಅದಕ್ಕೆ ಸೆಟ್ ಆಗ್ತಾವ. ಮತ್ತು ಅಲ್ಲಿ ಕೆಳಗೆಲ್ಲ ಊರು ಕಾಣಕ್ತಾವ, ಕಾಡೆಲ್ಲ ಫಾರೆಸ್ಟ್ ಎಲ್ಲ ನೋಡ್ಕೋತಾ ಇರ್ಬೇಕಂತ ಹಂಗೆ ಅನ್ಸಾಗ್ತದೆ ನನಗಂತೂ. ಜಸ್ಟ್ ಐ ಆಮ್ ಎಂಜಾಯಿಂಗ್ ದಿಸ್ ಮೂಮೆಂಟ್. ನೀವು ಯಾರಾದ್ರೆ ಚಾನ್ಸ್ ಸಿಕ್ಕರೆ ಈ ಬೆಳಗಾವಿ ರೂಟಿಂದ ವಾಪಸ್ ಗೋವಾ ರೂಟ್ ಐತಲ್ಲ, ಆ ರೂಟ್ನಾಗ ಇಂಥವೆಲ್ಲ ವ್ಯೂ ಪಾಯಿಂಟ್ ಸಿಗ್ತಾವೆ, ವಾಪಸ್ ಫಾಲ್ಸ್ನೂ ಅದಾವ. ನೀವು ಟೈಮ್ ಸಿಕ್ಕರೆ ನೀವು ಅಲ್ಲಿ ಹೋಗ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮತ್ತೆ ನಮ್ಮ ಪಯಣ ಡಂಬರ್ ರೋಡ್ ಮೇಲೆ ಹೋಗ್ತಾ ಇದೆ, ಗಾಡಿಗಳು ಮಾಡ್ತಾ ಇದೆ. ನಮ್ಮ ಜರ್ನಿ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಐತ್ರಿ. ಇಲ್ಲಿ ಮುಂದೊಂದು ಕ್ಯಾಂಟರ್ ಬರಾಕ್ತೈತಿ, ನಾವು ಹೋಗೋ ದಾರಿ ಒಳಗೆ ಅಡ್ಡ ಬರಾಕ್ತೈತ್ರಿ. ಈ ಕ್ಯಾಂಟರ್ ಹಿಂದಾಕಿ ಹೋಗ್ಬೇಕ್ರಿ. ನನಗೆ ಕ್ಯಾಂಟರ್ ಹಿಂದಾಕ್ತೀನಿ. ಈಗ ಮುಂದೊಂದು ಗಾಡಿ ಬರಾಕ್ತವೆ, ಮುಂದೊಂದು ಕ್ಯಾಂಟರ್ ಬಂದ್ರಿ, ಅದಕ್ಕೆ ಸ್ಲೋ ಮಾಡಿ ನೋಡ್ರಿ. ಕ್ಯಾಂಟ್ರ್ ಹಾಕಿದ್ದೀನಿ, ಹಿಂದೆ ಹಾಕಿದ್ದೆ ಹೋದ್ರಿ, ಹಿಂದೆ ಹಾಕಿದ್ ನೋಡ್ರಿ. ಕ್ಯಾಂಟ್ರ್ ಗಾಡಿ ಹಿಂದೆ ಹಾಕಿ ಮುಂದೆ ಬಂದೆ. Hi dear friends, this is a small waterfall between the Goa and Belgaum road. You can see and watch this and enjoy this moment, yeah. ಈ ವಾಟರ್ ಫಾಲ್ ಐತಲ್ರಿ, ಗೋವಾ ಮತ್ತು ಬೆಳಗಾಂ ರೋಡ್ ನಡು ಐತ್ರಿ.
ಈ ವಾಟರ್ ಫಾಲ್ಸ್ ಸಾಂದಿದ್ರು ಮತ್ತು ಭಾರಿ ಐತ್ರಿ, ಮಸ್ತ್ ಐತಿ. ಇದು ರೋಡ್ ಮೇಲೆ ನಾವು ನೋಡ್ಬೋದು ರೀ. ಬೈಕ್ ರೈಡಿಂಗ್ ನಂಗೆ ಭಾಳ ಖುಷಿ ಅನ್ಸಾಕೈತಿ ರೀ. ಇಷ್ಟು ಸ್ಪೀಡ್ ಹೊಂಟಿನಲ್ಲ ಬೈಕ್ ತೊಗೊಂಡು. ಇದೇ ಫಸ್ಟ್ ಟೈಮ್ ಈ ರೀತಿ ನಾನು ಬೈಕ್ ರೈಡ್ ಮಾಡಾಕದ್ದು. ಅದ್ರಾಗ ಇಲ್ಲಿ ಸೈಡೆಲ್ಲ ನೇಚರ್ನು ಭಾರಿ ಐತಿ, ಫುಲ್ ಗ್ರೀನರ್ ಐತಿ. ಮತ್ತು ಇನ್ನೊಂದು ಏನಂದ್ರೆ ಈ ಕರ್ವಿಂಗ್ ಒಳಗೆ ಭಾಳ ಕಟ್ ಸ್ಪೀಡ್ ಹೊಂಟಿನಲ್ರಿ, ಇದು ಭಾರಿ ಖುಷಿ ಅನ್ಸತೈತಿ. ಗಾಡಿ ಸ್ಕಿಡ್ ಬಿದ್ದು ಗಾಡಿ ಸ್ಕಿಡ್ ಆಗಿ ಬಿದ್ದೀವಿ ರೀ. ಹೌದು, ನಿಮ್ದಪ್ಪಯ್ಯ ಅಂತೀನಿ, ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬಿಡಿ ಪ್ಲೀಸ್. ಮಾಡತ್ತಿರ್ತಾರೋ ಹಾಂ ಬೇಬಿ 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 ಒಬ್ಬರಾದಿ ಬೇಬಿ. ಹಾಯ್ ಮಂಗ್ಯ, ಯಾರು ಇವ್ರಲ್ಲ? ದೀಸ್ ಆರ್ ಗೋವಾ ಮಂಗ್ಯಾಸ್. ಗೋವಾ ಮಂಗ್ಯ ನೋಡ್ರಿ ಇವೆಲ್ಲ. ಚೋರ್ಲಾ ಡ್ಯಾಮ್ ನೋಡ್ರಿ ಇದು. ಈ ಮಂಗ್ಯಗಳು ನಮ್ಮ ನೋಡೋಣ್ಲ ದೂರ ಓಡ್ ಹೊಂಟಾವ್ ನೋಡ್ರಿ. ಇಲ್ಲಿ ಒಂದು ಮಂಗ್ಯ ಕುಂತೈತಿ, ಇಲ್ಲೊಂದು ಕುಂತೈತಿ ನೋಡಿ, ಇದು ನಮ್ಮನ್ನ ನೋಡ್ತೈತಿ. ಹೊಂಟಿದ್ವಿ ಹೋಗಂಬಂದ ಗಾಡಿನ ನೋಡು ಬಂದ್ಬಿಡೈತಿ, ಅರ್ಧಕ್ಕೆ ಬಂದ್ಬಿಡ್ತೈತಿ, ಚಾಲೂ ಆಗ್ತಾ ಇರಲಿಲ್ಲ, ಹಿಂಗೆ ಹಗ್ಗ ಕಟ್ಕೊಂಡು ಹೊಂಟಿವಿ. ನೋಡ್ಲಿಲ್ಲ, ಇದೊಂದು ಎಕ್ಸ್ಪೀರಿಯನ್ಸ್, ಇಟ್ಸ್ ಅ ನ್ಯೂ ಎಕ್ಸ್ಪೀರಿಮೆಂಟ್, ಇಟ್ಸ್ ಅನ್ಫಾರ್ಗೆಟಬಲ್ ಅವರ್ ಗ್ರೀನ್ ಮೆಮರಿ. ಕಿವಿಲ್ ಕೇಳಿದ್ದಲ್ವ ಅಂತ ಸುಮ್ಮನಾದೆ, ಆದ್ರೆ ಇಲ್ಲಿ ಬಂದು ನೋಡಿದ್ರೆ ಅದಕ್ಕಿಂತ ಕೆಟ್ಟದಾಗಿ ಇನ್ನೂ ಹೀನಾಯವಾಗಿದೆ. ನಾವು ಮಾಡೋದೇ ಒಂದು, ಆಗೋದೇ ಇನ್ನೊಂದು, ಅನ್ಕೋದೇ ಒಂದು, ಆಗೋದೇ ಇನ್ನೊಂದು. ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಗ್ಯಾರೇಜ್ ಸಿಗಲ್ಲ ಅಂತ ನೋಡ್ರಿ, ನಮ್ಮ ಹರಿಬಾರಕ್ಕೆ ನೋವು ಇವತ್ತು ಹೊಂಟಾರ, ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಬಟ್ ಏನ್ ಮಾಡೋದು, ನಾವ ಏನೋ ಗಾಡಿ ಚಪ್ಕೊಂಡು ಹೋಗ್ತೀವಿ. ಹಾಗೈತೆ ನೋಡಿ, ಕರ್ಕೊಂಡು ಹೋಗೋದು ಅಗರ್ ಯಾಕಿನ ಇದು ಹರಿಬೇಕು ನೋಡಿ. ಸ್ನೇಹಿತರೆ, ಈಗ ನೀವು ನೋಡಾಕ್ತಿರಲ್ರಿ, ಇದು ಗೋವಾ ಚೆಕ್ ಪೋಸ್ಟ್ ನೋಡ್ರಿ. ಇದು ಈ ಗೋವಾ ಚೆಕ್ ಪೋಸ್ಟ್ ಒಳಗೆ ಇವ್ರನ್ನ ಕೇಳಾಕ್ತೀವಿ ರೀ, ಗಾಡಿಗೆ ಹಗ್ಗ ಐತೆ ಅನ್ನೋದು ಕೇಳಾಕ. ಯಾರ ಕಡೆನೂ ಹಗ್ಗಿಲ್ಲ ನಾಕ್ತಾರೆ, ಎಲ್ಲರೂ ಕೇಳಿದೀವಿ, ಹಗ್ಗ ಇಲ್ಲ ಅಂತ ಹೇಳಾಕತ್ ಬಿಟ್ಟಾರ. ಯಾಕಂದ್ರೆ ಬೈಕ್ ಕಟ್ಕೊಂಡು ಹೋಗಕ್ಕೆ ಹಗ್ಗನ ಇಲ್ಲ ನಮ್ಮ ಕಡೆಗೆ. ಏನೋ ಪ್ಲ್ಯಾನ್ ಮಾಡ್ಬೇಕು, ಏನೋ ಹಿಂಗೆ ಆಕೈತೆ, ವಾಚ್ ಆಗ್ಬಿಡತ್ತೆ. ಏನು ಮಾಡೋದು, ಏನು ನಾವು ಹೆಂಗಂತೀವೋ, ನಮ್ಮ ಟೈಮ್ ಹೆಂಗಾಯ್ತು, ನಾವು ಬಂದಾಗ ಟೈಮಿಂಗ್ ಇರ್ತೈತು, ಏನು ಗೊತ್ತಾಗೈತ್ರಿ. ಅಪ್ಪ ಬೆಳಗ್ಗೆ ಒಂದು 90% ಲಾತ ಕುಡ್ಕ ಮನಿ ಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ. ಫಸ್ಟಿಗೆ ಬರಾಕ ಕಿಯಾ ಕಾರ್ ಗಾಡಿನ ಹಿಂದೆ ಹಾಕಿದ ಗಾಡಿ ಇದು, ಗಾಡಿ ಹಿಂದೆ ಹಾಕೊಂಡೈತಿ. ಏನ್ ಮಾಡ್ತಾರ ತಮ್ಮ, ಗಾಡಿ ಬಂದ್ಬಿಟ್ಟು ಹಂಗೆ ಹೇಳ್ಕೊಂಡು ಹೋಗ್ತಮ್ಮ. New stunt on this bike, on this time. ಮೀಟರ್ ಬೇಕು, ಮೀಟರ್ Spider-Man. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಯಾರು ಏನು ಮಾಡುವರು, ನನಗೆ ಕೇಳ ಬಯಸುವರು. ನಾವು ಮಾಡೋದಂದ್ರೆ ನಿಮಗೆ ಇಷ್ಟ ಅಂತಂದ್ರ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಮಹಾಮಂತ್ರಿ, ನನ್ನ ಪ್ರಶ್ನೆಗೆ ನೀನು ಉತ್ತರಿಸು. ಟೈಮ್ ಗಾಂಡು ಇದೆ ಮಹಾರಾಜ್ರಿ. ನಿಸರ್ಗ ಎಷ್ಟು ಸುಂದರವಾಗಿದೆ, ಎಷ್ಟು ಹಸಿರಾಗಿದೆ, ಅಲ್ಲ ಹಾಗೆ ನಮ್ಮ ಪರಿಸ್ಥಿತಿ ಕೂಡ ಅಷ್ಟೇ. ಮಹಾಮಂತ್ರಿ ಮಹಾರಾಜ ಚೆನ್ನಾಗಿದೆ. 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ಮಹಾಮಂತ್ರಿ, ಇವತ್ತು ನಾನೊಂದು ರಾಜಾಜ್ಞೆಯನ್ನು ಹೊರಡಿಸುತ್ತಿದ್ದೇನೆ. ನಲ್ಲಿ ಒಂದು ಗ್ಯಾರೇಜ್ ಅನ್ನು, ಒಂದು ಪೆಟ್ರೋಲ್ ಪಂಪ್ ಅನ್ನು ಹಾಕಿಸಬೇಕೆಂದು ಈಗಲೇ ರಾಜ್ಯಾಜ್ಞೆಯನ್ನು ಬರೆಯುತ್ತೇನೆ. ಮನಸ್ಸಿನಿಂದ ನೀನು ದಿಸ್ ಇಸ್ ಫಾರ್ ಫನ್ ಓನ್ಲಿ, ಡೋಂಟ್ ಟೇಕ್ ಸೀರಿಯಸ್ ಎನಿ
What's up, my from my words? ಇಲ್ಲ ನಮ್ಮಂತವ್ರು ಎಲ್ಲಿ ಸಿಗಲ್ಲ ಅನ್ನೋರು ಗಾಡಿ ಕಡೆ ಹೋಗ್ತದೆ ಗಾಡಿ ಹೊತ್ಕೊಂಡು ಓಡಾಡ್ಕೊತದ ಭಾಗ್ಯ ಇಲ್ಲ ಜಗದತ್ ಬಿಡ ಆಗ